ಬ್ರಹ್ಮ. ಬ್ರಹ್ಮ ಎಂದಾಗ ಸಾಮಾನ್ಯವಾಗಿ ನಮಗೆ ನೆನಪಿಗೆ ಬರುವುದು 4 ತಲೆ, 4 ಕೈ ಮತ್ತು ಒಂದು ದೊಡ್ಡ ಕಮಲ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮ ಜೀವಿಗಳ ಸೃಷ್ಟಿಕರ್ತನೇ ಆದರೂ ಅವನನ್ನು ಏಕೆ ಎನ್ನಿಯೂ ಹೆಚ್ಚಾಗಿ ಪೂಜಿಸುವುದಿಲ್ಲ. ಅವನು ಸೃಷ್ಟಿಕರ್ತನೇ ಆದರೂ ಅವನಿಗೇಕೆ ಶಿವ ಮತ್ತು ವಿಷ್ಣುವಿಗೆ ಸಿಗುವ ಸ್ಥಾನವನ್ನು ಕೊಡುವುದಿಲ್ಲ. ಬ್ರಹ್ಮನ ದೇವಾಲಯಗಳು ಏಕೆ ಅಷ್ಟು ಕಡಿಮೆ ಇದೆ? ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ನಮಗೆ ಬರುತ್ತದೆ. ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದಾಗ ನಮಗೆ ಹಲವು ಉತ್ತರಗಳು ಸಿಗುತ್ತವೆ. ಆದರೆ ಅದರಲ್ಲಿ 2 ಪ್ರಮುಖ ಕಾರಣಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳಲಿದ್ದೇವೆ. ಬ್ರಹ್ಮ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮ ಈ ಸೃಷ್ಟಿಯ ಸೃಷ್ಟಿಕರ್ತ. ಬ್ರಹ್ಮನನ್ನು ಹೆಚ್ಚು ಪೂಜಿಸದೇ ಇರಲು ಮೊದಲ ಕಾರಣವೇನೆಂದರೆ ಸೃಷ್ಟಿಯ ಕಲ್ಯಾಣಕ್ಕಾಗಿ ಬ್ರಹ್ಮದೇವ ಒಂದು ಯಜ್ಞವನ್ನು ಮಾಡಬೇಕಾಗಿರುತ್ತದೆ. ಹಾಗಾಗಿ ಆ ಯಜ್ಞಕ್ಕೆ ಸರಿಯಾದ ಮತ್ತು ಸೂಕ್ತವಾದ ಸ್ಥಳವನ್ನು ಹುಡುಕಲು ಬ್ರಹ್ಮದೇವ ಒಂದು ಕಮಲವನ್ನು ಭೂಮಿಗೆ ಬಿಡುತ್ತಾನೆ. ಆ ಕಮಲ ರಾಜಸ್ಥಾನದ ಪುಷ್ಕರ್ ಎಂಬ ಜಾಗದಲ್ಲಿ ಹೋಗಿ ಬೀಳುತ್ತೆ. ಇದೇ ಯಜ್ಞಕ್ಕೆ ಸರಿಯಾದ ಸ್ಥಳವೆಂದು ನಿರ್ಧಾರ ಮಾಡಲಾಗುತ್ತೆ. ಆದರೆ ಈ ಯಜ್ಞ ಪೂರ್ಣಗೊಳ್ಳುವುದಕ್ಕೆ ಮತ್ತು ಅದರ ಪೂರ್ತಿ ಫಲ ಸಿಗುವುದಕ್ಕೆ ಯಜ್ಞದ ಜಾಗದಲ್ಲಿ ಒಬ್ಬರು ಸ್ತ್ರೀ ಇರಬೇಕು ಮತ್ತು ಅವಳು ಬ್ರಹ್ಮನ ಪತ್ನಿಯೇ ಆಗಿರಬೇಕು ಎಂಬುದಾಗಿರುತ್ತದೆ. ಆದರೆ ಆ ಯಜ್ಞಕ್ಕೆ ಸರಸ್ವತಿ ಬರುವುದು ತುಂಬ ತಡವಾಗಿ ಬಿಟ್ಟಿರುತ್ತೆ. ಮತ್ತೆ ಯಜ್ಞದ ಸಮಯ ಕೂಡ ಮೀರಿ ಹೋಗಿರುತ್ತದೆ. ಆ ಸಮಯದಲ್ಲಿ ಬ್ರಹ್ಮನಿಗೆ ಏನು ದೋಚದೆಯೇ ಅದೇ ಊರಿನ ಓರ್ವ ಸ್ತ್ರೀಯನ್ನು ಮದುವೆಯಾಗುತ್ತಾನೆ. ಅವಳ ಜೊತೆಗೆ ಯಜ್ಞಕ್ಕೆ ಕುಳಿತುಕೊಳ್ಳುತ್ತಾನೆ. ಅದೇ ಸಮಯಕ್ಕೆ ಸರಸ್ವತಿ ಅಲ್ಲಿಗೆ ಬರುತ್ತಾಳೆ. ಅದನ್ನು ನೋಡಿದ ಸರಸ್ವತಿ ತನ್ನನ್ನು ಬಿಟ್ಟು ಬ್ರಹ್ಮ ಬೇರೆ ಹೆಣ್ಣಿನ ಜೊತೆ ಮದುವೆಯಾಗಿ ಯಜ್ಞಕ್ಕೆ ಕುಳಿತಿದ್ದಾನೆ ಎಂದು ಕೋಪಗೊಂಡು, ನಿನ್ನನ್ನು ಈ ಲೋಕದಲ್ಲಿ ಇಂದಿನಿಂದ ಯಾರೂ ಪೂಜಿಸುವುದಿಲ್ಲ ಎಂದು ಬ್ರಹ್ಮನಿಗೆ ಶಾಪ ಕೊಡುತ್ತಾಳೆ. ಆದರೆ ಬ್ರಹ್ಮದೇವ ಲೋಕ ಕಲ್ಯಾಣಕ್ಕಾಗಿ ಮತ್ತೊಂದು ಸ್ತ್ರೀಯನ್ನು ಮದುವೆಯಾದನು ಎಂದು ತಿಳಿದಾಗ ಸರಸ್ವತಿಯು ನೀನು ಎಲ್ಲಿ ಯಜ್ಞವನ್ನು ಮಾಡಿದೆಯೋ ಅಲ್ಲಿ ಮಾತ್ರ ನಿನ್ನನ್ನು ಪೂಜಿಸುತ್ತಾರೆ ಎಂಬ ವರವನ್ನೂ ಸಹ ಕೊಡುತ್ತಾಳೆ. ಇದು ಒಂದು ಕಾರಣವಾದರೆ ಇನ್ನೊಂದು ಕಾರಣ, ಪುರಾಣಗಳ ಪ್ರಕಾರ ಸರಸ್ವತಿಯ ಸೌಂದರ್ಯಕ್ಕೆ ಸೋತು ಬ್ರಹ್ಮನು ಸರಸ್ವತಿಯನ್ನೇ ಮದುವೆಯಾಗುತ್ತಾನೆ. ಇದನ್ನು ತಿಳಿದ ಪರಮಶಿವ ಬ್ರಹ್ಮ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗಿದ್ದಾನೆ, ಇದು ಧರ್ಮದ ವಿರುದ್ಧವಾಗಿದೆ. ಹಾಗಾಗಿ ಇದರ ಫಲವಾಗಿ ಬ್ರಹ್ಮದೇವ ನಿನ್ನನ್ನು ಯಾರೂ ಕೂಡ ಇನ್ನು ಮುಂದೆ ಪೂಜಿಸುವುದಿಲ್ಲ ಎಂಬ ಶಾಪವನ್ನು ಕೊಡುತ್ತಾನೆ ಎಂಬ ಉಲ್ಲೇಖವಿದೆ. ಈ ಕಾರಣಗಳಿಂದ ಸೃಷ್ಟಿಕರ್ತನೇ ಆದರೂ ಬ್ರಹ್ಮ ತಾನು ಮಾಡಿದ ತಪ್ಪುಗಳಿಂದಲೇ ಯಾರೂ ಅವನನ್ನು ಪೂಜಿಸುವುದಿಲ್ಲ ಎಂದು ಹೇಳಲಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಿಮ್ಮ ಒಂದು ಲೈಕ್ ನಮ್ಮ ಪರಿಶ್ರಮಕ್ಕೆ ಸಿಕ್ಕಿರುವ ಜಯ ಎನ್ನುವ ಖುಷಿ ಕೊಡುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕಾಯ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.